ಎಜಿ ನ್ಯೂಸ್ಗೆ ಸ್ವಾಗತ. ನಿನ್ನೆ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ನಿಮಿತ್ತವಾಗಿ ಬೆಳಗಾವಿಯ ಹಿಂಡಾಲ್ಕೋ ಕಂಪನಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಅರಿವು ಮೂಡಿಸಲು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ, ಜಿಲ್ಲಾ ವಕೀಲರು ಸಂಘ ಹಾಗೂ ಹಿಂಡಾಲ್ಕೋ ಇಂಡಸ್ಟ್ರಿ ಲಿಮಿಟೆಡ್ ಸಹಯೋಗದಲ್ಲಿ ನಿನ್ನೆ ಅರಿವು ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬೆಳಗಾವಿಯ ಸಿವಿಲ್ ನ್ಯಾಯಾಧೀಶ ಸಂದೀಪ್ ಪಾಟೀಲ್ ಭಾಗವಹಿಸಿ ಮಾತನಾಡಿ, ಬಾಲಕಾರ್ಮಿಕ ಪದ್ಧತಿ ಆಧುನಿಕ ಸಮಾಜದ ಕ್ಷೇತ್ರದ ಪಿಡುಗು, ಅದನ್ನ ಹೋಗಲಾಡಿಸಲು ಪ್ರತಿಯೊಬ್ಬರು ಕೈಜೋಡಿಸಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಬೆಳಗಾವಿ ವಿಭಾಗದ ಉಪ ಕಾರ್ಮಿಕ ಆಯುಕ್ತ ಅಮರೇಂದ್ರ ರವರು ಈ ಪದ್ಧತಿಯನ್ನ ಹೋಗಲಾಡಿಸಲು ಪ್ರತಿಜ್ಞಾ ಬೋಧನೆಯನ್ನ ಮಾಡಿದ್ರು. ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ. ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರನ್ನು ತೊಡಗಿಸಿಕೊಂಡು ತಯಾರಿಸಲ್ಪಟ್ಟ ಯಾವುದೇ ವಸ್ತುವನ್ನು ಉಪಯೋಗಿಸುವುದಿಲ್ಲ ಮತ್ತು ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರ ಸೇವೆಯನ್ನು ಪಡೆಯುವುದಿಲ್ಲವೆಂದು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವಾದ ಇಂದು ಪ್ರಮಾಣ ಮಾಡುತ್ತೇನೆ. ಕೈಯ ಮೇಲೆ ಒಂದೊಂದೇ ಬೆರಳನ್ನು ಮುಚ್ಚಿ ನಿಮ್ಮ ಬೆರಳನ್ನ ನಿಮ್ಮ ಬೆರಳ ಮೇಲೆ ನಾನು ಏನು ಹೇಳಿದೆ ನೀವೇನು ಮಾಡಿ. ನಾನೇನು ಹೇಳಿದೆ, ನಿಮ್ಮ ಗದ್ದದ ಮೇಲೆ ನಿಮ್ಮ ಬೆರಳನ್ನ ಇಡಿ. ಎಷ್ಟು ಜನ ನೀವು ಗದ್ದದ ಮೇಲೆ ಬೆರಳನ್ನ ಇದ್ದೀವಿ? 1 or 2 or 3 or 10. ಒಬ್ಬ ವಿದ್ಯಾರ್ಥಿ ಓದೋದ್ರಲ್ಲಿ ಜಾಗೃತ ಇದ್ರೆ, ಇನ್ನೊಬ್ಬ ವ್ಯಕ್ತಿ ಯಾವುದೋ ಒಂದು ಏನು ಬೇರೆ ಕೆಲಸದಲ್ಲಿ ಚಾಣಕ್ಷತನ ಇರ್ತಾರೆ, ಬೇರೆ ಒಂದು ಐಡಿಯಾಗಳನ್ನು ಮಾಡೋದು ಚಾಣಕ್ಷತನ ಇರ್ತಾರೆ. ಯಾಕೆ ಅವ್ರನ್ನ ಗುರುತಿಸಬಾರ್ದು? ಇವತ್ತಿನ ದಿನ ನಾವು ಇನ್ನೊಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. ನಾವು ಇವತ್ತಿನ ದಿವಸ ನಮ್ಮ ಮಕ್ಕಳು ಒಳ್ಳೊಳ್ಳೆ ಪ್ರೈವೇಟ್ ಸ್ಕೂಲ್ಗಳು ಹೋದ್ರೇ ಜಾಣರಾಗ್ತಾರೆ, ಇಲ್ಲ ಅಂದರೆ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಗಂಡ್ರಾಗ್ತಾರೆ ಅನ್ನೋ ಕಲ್ಪನೆಯಲ್ಲಿ ನಾವು ಭಾಳಷ್ಟು ಜನ ಇದ್ದೀವಿ. ಹೌದು, ನಾವು ಸೇರಿಸ್ತೀವಿ, ನಾನು ಸೇರಿಸಿದ್ದೆ ಪ್ರೈವೇಟ್. ಆದರೆ ನಾನು ಹೇಳಿರೋದು, ಇವತ್ತೊಂದು ಅರ್ಥ ಮಾಡ್ಕೊಳ್ಳಿ, ಜೀವನದ ಅಲ್ಲಿ ಎಜುಕೇಷನಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಒಂದು ಅಕಾಡೆಮಿಕ್ ಆಗಿ ಮುಂದೆ ಇರ್ಬೋದು, ಆದರೆ ಇವತ್ತಿನ ನಮ್ಮ ಗೌರ್ಮೆಂಟ್ ಶಾಲೆಗೆ ಓದಿದಂಥ ಮಕ್ಕಳನ್ನು ನೋಡಿದ್ರೆ ಒಂದೊಂದು ಸ್ವಲ್ಪ ಖುಷಿಯಾಗುತ್ತೆ. ಯಾಕೆ ಗೊತ್ತಾ, ಎಲ್ಲ ಪ್ರಸಂಗಗಳಲ್ಲಿಯೂ ಅಡ್ಜಸ್ಟ್ ಆಗುತ್ತ ಒಂದು ಚಾಣಕ್ಯತನವನ್ನು ಹೊಂದಿರ್ತಾರೆ. ನಾವೇ ಫಸ್ಟ್ ಮನೆಯಲ್ಲಿ ಸರಿ ಇಲ್ಲದೆ ಮಕ್ಕಳನ್ನು ನಾವು ಸರಿದಾರಿ ಬನ್ನಿ ಅಂತ ಹೇಳೋದು ಸರಿ ಆಗುತ್ತಾ? ನಾವೇ ಮನೆಯಲ್ಲಿ ಕೆಟ್ಟ ಚಟಗಳನ್ನು ಮಾಡಿಕೊಂಡು, ಮನೆಯಲ್ಲಿ ಮಕ್ಕಳ ಮುಂದೆ ಕೆಟ್ಟ ಚಟಗಳನ್ನು ಮಾಡಿಕೊಂಡು ಮಕ್ಕಳನ್ನ ಒಳ್ಳೆದಾರಿಗೆ ಬನ್ನಿ ಅಂತ ಕರೆಯೋದು ಸರಿನಾ? ಸಾಧ್ಯ ಇದೆ. ನಾವು ಬೆಳೆಯುವ ಸರಿ ಮೊಳಕೆಯಲ್ಲಿ ಅಂತಂದ್ರೆ ನಮ್ಮ ನೋಡಿ ಕಲಿತಾರೆ ಅವರು. ನಾನು ಇನ್ನೊಂದು ಹೇಳ್ತೀನಿ, ಹಂಗಂತ ನಮ್ಮ ಮಕ್ಕಳನ್ನು ಸುಖವಾಗಿ ಖುಷಿ ಖುಷಿಯಿಂದಲೇ ಬೆಳೆಸಬೇಡ. ಪ್ರೀತಿ, ವಿಶ್ವಾಸ, ಖುಷಿ ಕೊಡೋದು ನಮ್ಮ ಆದ್ಯ ಕರ್ತವ್ಯ. ಆದರೆ ಅದ್ರ ಜೊತೆ ನಿಮಗೆ ನಾನು ಹೇಳೋದೇನು ಅಂದರೆ, ನಿಮ್ಮ ಕಷ್ಟಗಳನ್ನು ತೋರಿಸ್ಬೇಡಿ ಅಂತಂದು ಹೇಳೋದಿಲ್ಲ. ನಿಮ್ಮ ಮಕ್ಕಳಿಗೆ ನಿಮ್ಮ ಕಷ್ಟಗಳನ್ನು ತೋರಿಸಿ, ನಿಮ್ಮ ಜವಾಬ್ದಾರಿಗಳನ್ನು ತೋರಿಸಿ, ನೀವು ಪಡ್ತಕ್ಕಂಥ ಕಷ್ಟವನ್ನು ಅವ್ರಿಗೆ ಅರ್ಥ ಮಾಡಿಸಿ. ಅವ್ರಿಗೆ ಈಗಲೇ ಅರ್ಥ ಆಗಬೇಕು ಏನು ಅಂತಂದರೆ, ನಾವು ಮಾಡೋ ತಪ್ಪು ಏನು ಅಂದರೆ, ಬೇಡ ಬಿಡಪ್ಪ ನಾವು ಕಷ್ಟಪಡ್ತಾ ಇದ್ದೀವಿ, ನಮ್ಮ ಮಕ್ಕಳು ಕಷ್ಟಪಡೋದು ಬೇಡ, ಅದಲ್ಲ. ಚೈಲ್ಡ್ ಲೇಬರ್ ಅಂದ ತಕ್ಷಣ ನಾವು ಬರೀ ಹೊರಗಡೆ ಕೆಲಸಕ್ಕೆ ಹಚ್ಚೋದು, ಅದು ಚೈಲ್ಡ್ ಲೇಬರ್ ದುಡಿಯೋ ನೋಡಿ. ಚೈಲ್ಡ್ ಲೇಬರ್ ಅನ್ನೋದು ಒಂದು ಫಸ್ಟ್ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ದುಡಿಬೇಕಾಗಿ ಏನಾದರೂ ಅಪೇಕ್ಷೆ ಇಟ್ಕೊಂಡು ನಾವು ಇನ್ನೊಂದು ಕಡೆ ಕೆಲಸಕ್ಕೆ ಕಳಿಸೋದು, ಅವರ ಎಜುಕೇಷನ್ ಕಟ್ಟಾಗಿ ಮಾಡೋದು, ಇದು
ಕಾನೂನು ಪ್ರಕಾರ ಅಪರಾಧ. ಕಾನೂನು ಪ್ರಕಾರ ಅಪರಾಧ ಒಂದು ಕಡೆ ಆದರೆ ಅಟ್ಲೀಸ್ಟ್ ನಮ್ಮ ಮನಸ್ಸಿರಬೇಕು ಅಂತ. ಇಲ್ಲಿ ನಮಗೆ ಅಪೇಕ್ಷೆ ಆಸೆಗಳು ಅತಿ ನೋಡಿ. ಇವತ್ತಿನ ದಿನದಲ್ಲಿ ನಾನು ಹಣ ಬೇಡ, ನಮಗೆ ನೆಮ್ಮದಿ ಬೇಡ, ಖುಷಿ ಬೇಡ, ಹಣ ಬೇಡ, ಸಂಪತ್ತು ಬೇಡ ಅಂತ ನನಗೆ ಹೇಳೋದಿಲ್ಲ. ಜೀವನದ ಅವಶ್ಯಕತೆಗೆ ತಕ್ಕಂಗೆ ಹಣ ಇದ್ದರೆ ಅದು ಅತಿ ಅಮೂಲ್ಯ, ಬೇಕೇ ಬೇಕು. ಆದರೆ ಲಿಮಿಟೇಷನ್ ಇದೆನಾ? ನಾವು ಒಂದು ಕ್ಷಣ ಯೋಚನೆ ಮಾಡೋಣ. ನಾವು ಎಲ್ಲ ತಗೊಂಡಿದ್ದೀವಿ, ನಮ್ಮಿಂದ ಹೇಳ್ತಾ ಇರೋದು ಎಕ್ಸಾಂಪಲ್ ನಂದೇ ತಗೊಳ್ಳೋಣ, ಬೇಕಾದ್ರೆ ಬೇರೆಯವ್ರಲ್ಲ. ನಾನು 2007ರಲ್ಲಿ ನನ್ನ ವಕೀಲಿ ವೃತ್ತಿಯನ್ನು ಪ್ರಾರಂಭಿಸಿದೆ ಬೆಂಗಳೂರಲ್ಲಿ. ನಾನು ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದಾಗ 2007. ಆ ಸಮಯದಲ್ಲಿ ತಿಂಗಳಿಗೆ ನನ್ನ ಅರ್ನಿಂಗ್ಸ್ ಎಷ್ಟಿತ್ತು ಅಂದರೆ ಪ್ರಥಮ ಒಂದು ತಿಂಗಳಲ್ಲಿ 10 ರಿಂದ 15 ಸಾವಿರ ದುಡಿತಾ ಇದ್ದೆ. ಬೆಂಗಳೂರಲ್ಲಿ 10 ರಿಂದ 15 ಸಾವಿರ ಕಡಿಮೆ. ಆದರೆ ಆ 10 ರಿಂದ 15 ಸಾವಿರದಲ್ಲಿ ಏನು ಜೀವನ ಮಾಡ್ತಾ ಇದ್ದೆ, ಆರಾಮಾಗಿ ಜೀವನ ಮಾಡ್ತಾ ಇದ್ದೆ. ಇವತ್ತು ಜೀವನ ಮಾಡ್ತಾ ಇದ್ದೆ. ಒಬ್ಬ ನ್ಯಾಯಾಧೀಶನಾಗಿ ಸ್ಯಾಲರಿ ತಗೊಂಡು ಇವತ್ತು ಜೀವನ ಮಾಡ್ತಾ ಇದ್ದೀನಿ. ಆದರೆ ನನ್ನ ಆಸೆಗಳನ್ನು ಈಡೇರಿಲ್ಲ. ರೀಚಾಗಕ್ಕಾಗಿಲ್ಲ ನನಗೆ ಗುರಿಗಳನ್ನು. ಯಾಕಂತ ನಮ್ಮ ಆಂಬಿಷನ್ಸ್, ನಮ್ಮ ಆಸೆಗಳು, ಅಪೇಕ್ಷೆಗಳು. ಇವತ್ತು 100 ರೂಪಾಯಿ ಸಿಕ್ಕಾಗ 1000 ರೂಪಾಯಿ ಸಿಕ್ಕಿದ್ರೆ ಭಾಳ ಚೆನ್ನಾಗಿತ್ತು ಅಂತ ಅನ್ಕೊತೀವಿ. 1000 ರೂಪಾಯಿ ರೀಚ್ ಆಗ್ತೀವಿ. 10,000 ಸಿಕ್ಕಿದ್ರೆ ಚೆನ್ನಾಗಿದೆ. 10,000 ರೀಚ್ ಆಗ್ತೀವಿ. ಲಕ್ಷ ಕಡೆ ಮನಸ್ಸು. ಲಕ್ಷ ಸಿಕ್ಕಾಗ 10 ಲಕ್ಷ, 10 ಲಕ್ಷ ಸಿಕ್ಕಾಗ ಕೋಟಿ, ಕೋಟಿ ಸಿಕ್ಕಾಗ ಒಂದರ್ಥ ಮಾಡ್ಕೊಳ್ಳಿ. ಸುಮಾರು ವಿಚಾರಗಳನ್ನು ನಾವು ಹೇಳೋದಿದೆ. ಇವತ್ತು ಕೈ ಎಷ್ಟು ಹೇಳಿದ್ರು ನಾ ಇಂಥ ವಿಚಾರಕ್ಕೆ ಮಾತಾಡೋದು ಬಹಳಷ್ಟು ಮಾತಾಡ್ತೇವೆ. ಇನ್ನು ಅಧ್ಯಕ್ಷತೆಯನ್ನು ಮುಖ್ಯಸ್ಥರು ಆದ ಎನ್ ರಾಯ್ ವಹಿಸಿದ್ರು. ಅತಿಥಿಗಳಾಗಿ ಸಹಾಯಕ ಕಾರ್ಮಿಕ ಆಯುಕ್ತ ದೇವರಾಜು, ಅಧಿಕಾರಿಗಳು ಆದ ವೆಂಕಟೇಶ್ ರಾಥೋಡ್, ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಆದ ಮಲ್ಲಿಕಾರ್ಜುನ ಜೋಗುರ, ರಾಜೇಶ್ ಜಾಧವ್, ಯೋಜನಾ ನಿರ್ದೇಶಕರು ಆದ ಕುಮಾರಿ ಜ್ಯೋತಿ ಕಾಂತೆ ಹಾಗೂ ಕಾರ್ಮಿಕ ನಿರೀಕ್ಷಕರು ಆದ ರಮೇಶ್ ಕೇಸರೂರ, ರಾಜೇಂದ್ರ ಅಸ್ನೋಟಿಕರ್ ಆಗಮಿಸಿದ್ರು. ಇದೇ ಸಂದರ್ಭದಲ್ಲಿ ಎಲ್ಲ ಕಾರ್ಮಿಕರು, ವಿದ್ಯಾರ್ಥಿಗಳಿಗೆ ಹಿಂಡಾಲ್ಕೋ ಕಂಪನಿಯಿಂದ ಕಾಣಿಕೆಯನ್ನ ನೀಡಲಾಗಿದೆ. ಒಟ್ಟಾರೆ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ನಿಮಿತ್ತವಾಗಿ ಕಾರ್ಮಿಕರಿಗೆ ಅರ್ಥಪೂರ್ಣವಾಗಿ ಅರಿವು ಮೂಡಿಸಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.